ನೀವು ಶುಭ ಮುಂಜಾನೆ. ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಂಬಾರ್ ಅಂತ. ಇವತ್ತು ನಮ್ಮ ಅಖಿಲ ಭಾರತೀಯ ರೈತ ಪಾರ್ಟಿಯ ಪ್ರಥಮ ಅಭ್ಯರ್ಥಿಯನ್ನ, ಕರ್ನಾಟಕ ರಾಜ್ಯದ ಪ್ರಥಮ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾ ಇದ್ದೀವಿ. ಇನ್ನೂ ಎಲೆಕ್ಷನ್ಸು ಆಲ್ಮೋಸ್ಟ್ 2 ವರ್ಷ ಮೇಲೆ ಇದೆ ಟೈಮು. ಬಟ್ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಇದುವರೆಗೂ ತಮ್ಮ ಅಭ್ಯರ್ಥಿ ಯಾರು ಅಂತ ಅನೌನ್ಸ್ ಮಾಡಿಲ್ಲ. ಆದರೆ ನಮ್ಮ ಪಕ್ಷದಿಂದ ಮೊದಲ ಅಭ್ಯರ್ಥಿಯನ್ನ ಕರ್ನಾಟಕದಲ್ಲಿ ಅನೌನ್ಸ್ ಮಾಡ್ತಿದ್ದೀವಿ. ಇದೇ ಸರ್ ಅಖಿಲ ಭಾರತೀಯ ರೈತ ಪಾರ್ಟಿ. ಅಖಿಲ ಭಾರತೀಯ ರೈತ ಪಾರ್ಟಿ ಇದೊಂದು ರಾಷ್ಟ್ರೀಯ ಪಕ್ಷ. ಸೊ ಇವತ್ತು ನಮ್ಮ ಜೊತೆಗೆ ಪಕ್ಷದ ರಾಜ್ಯ ಅಧ್ಯಕ್ಷರಾದಂಥ ಯಶೋಧ ಅವರಿದ್ದಾರೆ. ಆಮೇಲೆ ಹಾಗೆ ಕ್ಯಾಂಡಿಡೇಟ್ ನಾವು ಯಾರನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ, ಡಾಕ್ಟರ್ ಜೈನ್ ಎಸ್ ಅಂತ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಅದರ ಬ್ರೀಫ್ ಇಂಟ್ರೊಡಕ್ಷನ್ ಮಾಡಿ ಮತ್ತೆ ಅಧ್ಯಕ್ಷರಿಗೆ ಮತ್ತೆ ಕ್ಯಾಂಡಿಡೇಟ್ಗೆ ನಾನು ಮೈಕನ್ನು ಕೊಡ್ತೀನಿ. ಸೊ ಈಗ ನಮ್ಮ ಪಕ್ಷದ ವತಿಯಿಂದ ನಾವು ಆಲ್ರೆಡಿ ಈಗ ಕ್ಯಾಂಡಿಡೇಟ್ಸ್ಗಳು ಯಾರು ಆಗ್ಬಹುದು ಅಂತ ಆಯ್ಕೆಗೋಸ್ಕರ ಒಂದು ಆಹ್ವಾನ ಮಾಡಿದ್ವಿ. ಹೆಚ್ಚು ಕಡಿಮೆ ನಮಗೊಂದು 2,000 ಇಂದ 3,000 ಅಪ್ಲಿಕೇಶನ್ಸ್ಗಳು ಬಂದಿದೆ. ಅದರಲ್ಲಿ ಯೋಗ್ಯ ಅಭ್ಯರ್ಥಿಗಳನ್ನ ಇಂಟರ್ವ್ಯೂ ಮಾಡಿ, ಪರ್ಸನಲ್ ಡಿಸ್ಕಷನ್ಸ್ ಎಲ್ಲ ಮಾಡಿ, ಅವ್ರು ಇದುವರೆಗೂ ಮಾಡಿದಂಥ ಕೆಲಸಗಳು ಮತ್ತೆ ಕಾರ್ಯಗಳನ್ನ ಗಮನಿಸಿ ನಾವು ಕ್ಯಾಂಡಿಡೇಟ್ಗಳನ್ನ ಈಗಾಗಲೇ ಆಯ್ಕೆ ಮಾಡಿ ಅವ್ರಿಗೆ ಎಲೆಕ್ಷನ್ಗೆ ಬೇಕಾದಂತಹ ತಯಾರಿ ಮಾಡ್ಕೊಳ್ಳೋಕ್ಕೆ ಲೆಟರ್ಗಳನ್ನ ಕೊಡ್ತಾ ಇದೀವಿ. ಯಾಕೆ ನಾವು ಮುಂಚೆ ಅನೌನ್ಸ್ ಮಾಡ್ತಾ ಇದೀವಿ ಅಂದ್ರೆ, ಈಗಿಂದನೇ ಅವರು ಈ ಕ್ಷೇತ್ರದ ನಾನು ಅಭ್ಯರ್ಥಿ ಅಂತ ಗೊತ್ತಾದ್ರೆ ಅದಕ್ಕೆ ಬೇಕಾದಂತ ಅವ್ರ ತಯಾರಿಗಳು ಮತ್ತೆ ಅಲ್ಲಿ ಕ್ಷೇತ್ರಕ್ಕೆ ಏನು ಬೇಕು, ಜನರಿಗೆ ಏನ್ ಬೇಕು ಮತ್ತೆ ಕ್ಷೇತ್ರ ಸುಧಾರಣೆಗೆ ಏನ್ ಬೇಕು ಅದರ ಸಂಬಂಧಪಟ್ಟ ಕಾರ್ಯಗಳನ್ನ ಕೆಲಸಗಳನ್ನ ಪ್ರಾರಂಭ ಮಾಡ್ತಾರೆ. ನಾವು ಎಲ್ಲಾ ಪಕ್ಷಗಳಲ್ಲಿ ಏನ್ ನೋಡಿರ್ತೀವಿ ಅಂದ್ರೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದೇ ಪಾರ್ಟಿಯಿಂದ 4 ರಿಂದ 5 ಅಭ್ಯರ್ಥಿಗಳು ಆಕಾಂಕ್ಷಿಯಾಗಿರ್ತಾರೆ. ಎಲ್ಲರೂ ಕಷ್ಟಪಡ್ತಿರ್ತಾರೆ. ಏನಂದ್ರೆ ನನಗೆ ಸಿಗ್ಬೋದೇನೋ, ಈ ವರ್ಷ ನನಗೆ ಸಿಗ್ಬೋದೇನೋ ಅಂತ ಒಂದು ಲೆಕ್ಕಾಚಾರದಲ್ಲಿ ನಡೀತಾ ಇರುತ್ತೆ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಷ್ಟೊಂದ್ಸಲ ಟಿಕೆಟ್ಗಳ ಕೈ ತಪ್ಪುತ್ತೆ ಅಥವಾ ಏನೇನೋ ಚೇಂಜಸ್ಗಳಾಗುತ್ತೆ. ಅಷ್ಟು ದಿನ ಶ್ರಮ ಪಟ್ಟಂತ ವ್ಯಕ್ತಿಗೆ ನಿರಾಶೆ ಆಗುವಂತ ಚಾನ್ಸಸ್ಗಳಿರುತ್ತೆ. ಅದಕ್ಕೋಸ್ಕರ ನಾವು ವಿಭಿನ್ನವಾಗಿ ಮುಂಚೆನೆ ಎಲ್ಲರಿಗೂ ಟಿಕೆಟ್ಗಳನ್ನ ಕೊಟ್ಟು ಈ ಕ್ಷೇತ್ರದ ನೀವು ಅಭ್ಯರ್ಥಿಗಳಂತ ಗುರುತಿಸಿದ್ರೆ ಅವ್ರಿಗೆ ಏನ್ ಬೇಕು ನಮ್ಮ ಪಕ್ಷದಿಂದ ಸಪೋರ್ಟ್ ಮಾಡ್ಬೋದು. ಮತ್ತೆ ಅಲ್ಲಿ ಜನ ಬೆಂಬಲಕ್ಕೆ ಮತ್ತೆ ಜನ ಸೇವೆಗಳಿಗೆ, ಜನಪರ ಕಾರ್ಯಕ್ರಮಗಳಿಗೆ ಏನೇನು ಹಮ್ಮಿಕೊಳ್ಬೇಕು, ಅಟ್ಲೀಸ್ಟ್ ಅಲ್ಲಿ ಸಂಬಂಧಪಟ್ಟ ಸರ್ವೆಗಳನ್ನ ಮಾಡಿ ಆ ಕ್ಷೇತ್ರಕ್ಕೆ ಏನು ಬೇಕು ಅದನ್ನೇ ನಾವು ಇಟ್ಕೊಂಡು ಒಂದು ಸೆಂಟ್ರಲೈಸ್ ಸ್ಟೇಟ್ ಪ್ರಣಾಳಿಕೆಗಿಂತ ವಿಭಾಗೀಯ ಅಥವಾ ಕ್ಷೇತ್ರದ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಬೇಕು ಅಂತ ಒಂದು ಪ್ಲಾನ್ಗಳಿದೆ. ಯಾಕಂದ್ರೆ ಒಂದು ಸ್ಟೇಟ್ ಲೆವೆಲ್ ರಾಜ್ಯಕ್ಕೆ ಬೇಕಾದಂತ ಕಾರ್ಯಕ್ರಮ ಇರಬಹುದು, ಪ್ರತಿ ಕ್ಷೇತ್ರಕ್ಕೆ ಏನು ಬೇಕು, ಯಾಕಂದ್ರೆ ಪ್ರತಿ ಕ್ಷೇತ್ರದ ಸಮಸ್ಯೆ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಆ ಕ್ಷೇತ್ರಕ್ಕೆ ಏನು ಬೇಕು ಅದರ ರಿಲೇಟೆಡ್ ನಾವು ಅಲ್ಲಿ ಆಯ್ಕೆಯಾದಂತ ಅಭ್ಯರ್ಥಿ ಜೊತೆ ಚರ್ಚೆ ಮಾಡಿ, ಜನರ ಜೊತೆ ಚರ್ಚೆ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಏನ್ ಬೇಕು ಅದನ್ನ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ. ನನ್ನ ಹೆಸರು ಡಾಕ್ಟರ್ ಯಶೋಧ ಎಸ್ ಅಂತ. ವಿಜಯನಗರ ಜಿಲ್ಲಾ ಹೂವಿನಹಡಗಲಿ ತಾಲೂಕು ನಮ್ಮದು. ನಾವು ಈಗ ಸತತ 5 ವರ್ಷ ಆಯ್ತು ನಮ್ದು ಪಾರ್ಟಿ ಓಪನ್ ಮಾಡಿ. ನಾನು ಒಬ್ಬ ಸಹಾಯಕಿಯಾಗಿ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೆ. ಹಂಗ ತಾಲೂಕ್ ಅಧ್ಯಕ್ಷರಾಗಿ, ಜಿಲ್ಲಾ ಅಧ್ಯಕ್ಷರಾಗಿ ಈಗ ರಾಜ್ಯ ಮಟ್ಟಕ್ಕ ಬಂದಿದ್ದೀನಿ. ನಮ್ಮ ಪಕ್ಷದಲ್ಲಿ ಒಂದು ಅನಾಥ ಮಕ್ಕಳನ್ನ ಇದನ್ ಮಾಡ್ತಿದ್ದೀನಿ. ಮತ್ತೆ ನಮ್ದಾದಂತ ಒಂದು ಸಂಸ್ಥೆ ಇದೆ. ರೈತರು ಯಾರನ್ನು ಬಿಟ್ಟು ಕೊಡಬಾರ್ದು. ಬರೀ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಬಳಕೆ ಮಾಡ್ತಿದ್ದಾರೆ ರಾಜಕಾರಣಿಗಳು ಅಂತ ಹೇಳಿ ನಮ್ಮ ರೈತರನ್ನ ನಿಂದಿರಿಸಿ, ನಮ್ಮ ರೈತರಲ್ಲಿದ್ದನ್ನ ಗೆಲ್ಲಿಸಿ, ನಮ್ಮ ಪಾರ್ಟಿಲಿದ್ದ ನಾವು ನಮ್ಮ ರೈತರಿಗೆ ಸಹಾಯ ಆಗ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಈ ಪಾರ್ಟಿ ಓಪನ್ ಮಾಡಿದ್ರು. ಅದು ಈ ಅಖಿಲ ಭಾರತ ರೈತ ಪಾರ್ಟಿ ಅಂತ ಹೇಳಿ ನಾವು ಅದನ್ನ ಓಪನ್ ಮಾಡಿ, ಈಗ ಹೋದ ವರ್ಷ ಚುನಾವಣೆಯಲ್ಲಿ ನಾವು ಇಬ್ಬರು ನಿಲ್ಸಿದ್ವಿ. ಅವ್ರು ಏನ್ ಮಾಡಿದ್ರು, ಆ ಕಡೆ ಫಂಡ್ ಬಂತು, ಈ ಕಡೆ ಫಂಡ್ ಬಂತು ಅಂತ ತಕ್ಕಂದ್ರು ಸರ್. ಅವ್ರು ಆದ್ರನ್ನ ಗೆಲ್ಲಿಲ್ಲ, ಆದ್ರ ನಿಂದ್ರಿಸಿದ್ವಿ. ಆದ್ರೆ ಈ ಸಲ ಏನ್ ಮಾಡಿದ್ವಿ, ಮುಂಚೂಣಿಯಾಗಿಲಿ ಗಡನ ನಾವು ಸ್ಪ್ರೆಡ್ ಮಾಡಿದ್ರೆ ಎಲ್ಲರಿಗೂ ನಮಗ್ ಇದಾಗ್ತತಿ ಅನ್ನೋಗೋಸ್ಕರ ಈಗ ಮುಂಚೆನೆ ಇವ್ರಿಗೆ ಜಯಣ್ಣ ಸರ್ ಅವರಿಗೆ ನಾವು ಇವತ್ತು ಅಧಿಕೃತ ನೇಮಕಾತ ಪತ್ರ ಕೊಡ್ಬೇಕು, ಮುಂದುವರಿಸ್ಬೇಕು, ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡು ನಾವು ಒಬ್ಬರನ್ನಾರಾಗ್ಲಿ ಇಡೀ ನಮ್ಮ ಕರ್ನಾಟಕದಾಗ ಒಬ್ಬರನ್ನಾರಾಗ್ಲಿ ನಮ್ಮ ರೈತ ಪಾರ್ಟಿಲಿದ್ದ ಗೆಲ್ಲಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗ ಫಸ್ಟ್ ಅವ್ರಿಗೆ ನಾವು ನೇಮಕಾತ ಪತ್ರ ಕೊಡ್ತಾ ಇದೀವಿ ಸರ್. ನನ್ನ ಹೆಸರು ಡಾಕ್ಟರ್ ಎಸ್ ಜೈನ್ ಅಂತ. ನನ್ನ ಹಿನ್ನೆಲೆ ಹೇಳಬೇಕು ಅಂತಂದರೆ, ನಾನೊಬ್ಬ ಬಿಸ್ನೆಸ್ ಮಾಡೋ ವ್ಯಕ್ತಿ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ 1 ವರ್ಷದಿಂದ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀನಿ.
ನಾನು ಮಾಡುವಂಥ ಕೆಲಸ ಕಾರ್ಯಗಳನ್ನೆಲ್ಲ ಗುರುತಿಸಿ ಸುನೀಲ್ ಸರ್ ಹಾಗೂ ಮೇಡಮ್ ಅವ್ರ ಹತ್ರ ಬಂದು ನಮ್ಮ ಆಫೀಸ್ ಮಾತಾಡಿದ್ರು, ಈ ಥರ ನಿಮ್ಮನ್ನು ನಮ್ಮ ಪಕ್ಷಕ್ಕಾಗಿ ತಗೊಬೇಕು ಅಂತ ಇದ್ದೀವಿ, ನಿಮ್ಮ ಒಂದು ಅಭಿಪ್ರಾಯ ಏನು ಹೇಳಿ ಅಂತ. ನಾನು ಬಂದ್ಬಿಟ್ಟು ಅಲ್ಲಿ ಯಾವುದೇ ರೀತಿಯಾಗಿ ಪಕ್ಷ ಆಗಲಿ ಏನು ನಾನು ನೋಡಕ್ ಹೋಗಿಲ್ಲ, ವ್ಯಕ್ತಿನ ನೋಡಿದಷ್ಟೇನೆ. ಯಾಕೆ ಯಾವುದೇ ಪಕ್ಷ ಅದನ್ನು ಬರುತ್ತೆ ಹೋಗುತ್ತೆ, ವ್ಯಕ್ತಿನ ನೋಡಬೇಕು, ವ್ಯಕ್ತಿ ಮಾಡಿರೋ ಕೆಲಸನ ಗುರುತಿಸ್ಬೇಕು ಅಂತ ಹೇಳಿ ಅವರ ಒಂದು ಕೆಲಸನ ಗುರುತಿಸಿ ತಿಳ್ಕೊಂಡು ನಾನು ಆಯ್ತು, ನಾನು ಬಂದು ನೀವು ಕೊಡುವಂಥ ಒಂದು ಏನು ಜವಾಬ್ದಾರಿ ಕೊಡ್ತೀರೋ ಅದನ್ನು ನಾನು ಶಾಶ್ವತವಾಗಿ ನಿಭಾಯಿಸೋಕ್ಕೆ ಪ್ರಯತ್ನ ಪಟ್ಟು ಅಂತ ಹೇಳಿ ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಈಗ ಅವ್ರು ಏನು ನನಗೆ ಪತ್ರ ಕೊಡ್ತಾ ಇದ್ದಾರೋ ಅದನ್ನು ನಾನು ತಗೊಂಡು ಈ ಕೆಲಸನ ದೇವರ ಕೆಲಸ ಅಂತ ತಿಳ್ಕೊಂಡು ನನ್ನ ಶ್ರದ್ಧೆಯಿಂದ ನನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ನನ್ನ ಕ್ಷೇತ್ರದ ಜನಕ್ಕೆ ನಾನು ಮಾಡುವಂತ ಮುಂದೆ ಈ ದಿನ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ನೀವು ಅಂತ ಇದೀವಿ. ಹಾಗಾಗಿ ಅದರ ಜೊತೆಗೆ ನಮ್ಮ RR ನಗರದ ಕ್ಷೇತ್ರದ ಅಭ್ಯರ್ಥಿ ಅವರು, ಸೊ ಅಭ್ಯರ್ಥಿಯಾಗಿ ಮಾಡ್ತಾ ಇದೀವಿ. ಅವ್ರಿಗೆ ಏನ್ ಸಪೋರ್ಟ್ ಬೇಕು ಮತ್ತೆ ಅಂದ್ರೆ ನಾವು ಆಗ್ಲೇ ಅವ್ರ ಹಿನ್ನೆಲೆಯನ್ನ ನೋಡ್ಕೊಂಡು, ಅವರು ರೈತ ಕುಟುಂಬದಿಂದ ಬಂದಂತವ್ರು. ಕನಕಪುರದಲ್ಲಿ ಎಷ್ಟೋ ಎಕರೆ ಜಮೀನುಗಳಿದೆ, ನಾವು ಹೇಳೋದು ಬೇಡ, ಜಮೀನುಗಳು ಇಟ್ಕೊಂಡು ರೈತ ಕುಟುಂಬದಿಂದ ಬಂದಂತ ವ್ಯಕ್ತಿ ಬೆಂಗಳೂರಲ್ಲಿ ಬಂದು ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಅವ್ರಿಗೆ ಯಾವುದೇ ಪೋಸ್ಟು ಅಥವಾ ಯಾವುದೇ ಒಂದು ಸ್ಥಾನ ಇಲ್ದೇನೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾವು ಎಷ್ಟೊಂದು ಇವೆಂಟ್ಗಳಲ್ಲಿ ಅವ್ರನ್ನ ನೋಡಿದಾಗ ಈ ಒಬ್ಬ ವ್ಯಕ್ತಿ ತನಗೆ ಯಾವುದೋ ಒಂದು ಸ್ಥಾನ ಇಲ್ದೇನೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ, ಈಗ ನಾವೇ ಎಷ್ಟೊಂದು ಇವೆಂಟ್ಗಳು ಮಾಡಿದಾಗ ನಮ್ಮ ಜೊತೆಗೆ ನಿಂತಿದ್ದರು, 10-15 ಇವೆಂಟ್ಗಳಲ್ಲಿ ಇರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು. ಆ ಭಾಗದಲ್ಲಿ ಅಥವಾ ಅದೇ ಕ್ಷೇತ್ರ ಅಂತಲ್ಲ, ನಾನು ನೋಡಿದವ್ರನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡಿದ್ದೀನಿ. ಇಲ್ಲಿಂದ ಕರ್ನಾಟಕ ರಕ್ಷಣೆ ರಿಲೇಟೆಡ್ ಭಾಷೆ ನೆಡ ಜಲಗೋಸ್ಕರ ಬೆಳಗಾವಿದಲ್ಲಿ ಎಲ್ಲೋ ಒಂದು ವಿಡಿಯೋದಲ್ಲಿ ನೋಡಿದೆ ನಾನು. ಬೆಳಗಾವಿ ಮರಾಠಿದೊಂದು ಬಸ್ ಕಂಡಕ್ಟರ್ ಯಾವುದೊಂದು ಇಶ್ಯೂ ಆಗಿತ್ತು, ನಿಮ್ಗೆ ನೆನಪಿರ್ಬೋದು. ಆ ಸಂದರ್ಭದಲ್ಲಿ ಇವ್ರು ಹೋಗಿ ಅಲ್ಲಿ ಗಲಾಟೆಗಳನ್ನ ಮಾಡಿದ್ರು. ಸೊ ಅವ್ರನ್ನ ನಾವು ಆಲ್ಮೋಸ್ಟ್ ಒಂದು 2 ವರ್ಷದಿಂದ ಟ್ರ್ಯಾಕ್ ಮಾಡ್ತಾ ಇದ್ವಿ. ಈ ವ್ಯಕ್ತಿ ಈಗ ಏನು ಸ್ಥಾನ ಇಲ್ದೇನೆ ಎಲ್ಲ ಮಂಡ್ಯದಲ್ಲಿ ನೋಡಿದ್ವಿ, ಮೈಸೂರಲ್ಲಿ ನೋಡಿದ್ವಿ. ಇವರು ನಮ್ಗೆ ಹೆಲ್ಪ್ ಆಗ್ಬೋದು, ಇವ್ರಿಗೊಂದು ಏನೋ ಒಂದು ಸ್ಥಾನಮಾನ ಕೊಟ್ರೆ ತಮ್ಮ ಪದಾನ ಉಳಿಸ್ಕೋಬಹುದು, ಮತ್ತೆ ಜನರಿಗೆ ಹೆಲ್ಪ್ ಮಾಡ್ಬೋದು. ಅವ್ರಿಗೊಂದು ಪವರ್ ಅಂತ ಇದ್ದಾಗ ಅದು ಹೆಲ್ಪ್ ಆಗ್ಬೋದು. ಆ ಉದ್ದೇಶದಿಂದ ಪ್ರಥಮ ಕ್ಯಾಂಡಿಡೇಟ್ ನಾವು ಆಯ್ಕೆ ಮಾಡಿದ್ವಿ. ಅಂತ ಹೌದು, ಕಾಂಟೆಸ್ಟ್ ಮಾಡಿದ್ವಿ. ಬಟ್ ಕೆಲವೊಂದು ಪದಾಧಿಕಾರಿಗಳನ್ನ ಮತ್ತೆ ಆಯ್ಕೆ ಮಾಡಿ ಸ್ವಲ್ಪ ಚೇಂಜಸ್ಗಳು ಇರುತ್ತೆ. ಬಟ್ ಅದು ಪಕ್ಷದಲ್ಲಿ ನಡೆಯುವಂತ ಚಟುವಟಿಕೆಗಳು. ಬಟ್ ಅದಕ್ಕೋಸ್ಕರ ಯಾವುದೋ ಒಬ್ಬ ಅಭ್ಯರ್ಥಿ ನಾವು ಮಾಡಕ್ಕೆ ರೆಡಿ ಇದ್ದಾಗ ಅದನ್ನ ಹೋಲ್ಡ್ ಮಾಡೋದು ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಮುಂದಿನ ತಿಂಗಳು ಡಾಕ್ಟರ್ ರಾಜ್ಕುಮಾರ್ ಬರ್ಡೇ ಮತ್ತು ಸರ್ ಬರ್ಡೇ ಕೂಡ ಒಂದೇ ದಿನ ಆಲ್ಮೋಸ್ಟ್ ಬರ್ತಾ ಇದೆ. ಆವಾಗ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡು ತಮ್ಮ ಎಂಟೈರ್ ಇನ್ನು ನೆಕ್ಸ್ಟ್ 2 ವರ್ಷದ ಏನ್ ಕಾರ್ಯಕ್ರಮ ಮಾಡಬೇಕು, ಪ್ರೀ ಎಲೆಕ್ಷನ್ ಕಾರ್ಯಕ್ರಮ ಮಾಡಬೇಕು, ಅದನ್ನೆಲ್ಲ ಅನೌನ್ಸ್ ಮಾಡಿ ನಮ್ಮ ಇರುವಂತ ಟೀಮ್ಗಳನ್ನ ಯೂಸ್ ಮಾಡಿಕೊಂಡು ಆ ಕೆಲಸಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಗೆ ಯಾವುದೋ ಒಂದು ಪೊಸಿಷನ್ ಇಲ್ಲ, ಏನೂ ಇಲ್ಲ, ಆದ್ರೂ ನಾವು ಮಾಡಬೇಕು ಅನ್ನೋದು ಉದ್ದೇಶದಿಂದ ನಮ್ಮದೇ ಆದಂತ ಒಂದು ಸಂಘಟನೆ ಮಾಡಿಕೊಂಡು ಆ ಕಾರ್ಯಕ್ರಮನ ಇವರ ಅಧ್ಯಕ್ಷತೆಯಲ್ಲಿ RR ನಗರ ಕ್ಷೇತ್ರದಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಪರ್ಚುನಿಟಿಗಳಿದೆ, ಹೆಚ್ಚಿಗೆ ಪಕ್ಷಗಳು ಮರ್ಜ್ ಆಗಿದಾವೆ, ನಮಗೆ ಅವಕಾಶಗಳು ಸಿಗ್ತಾ ಇದೆ, ಇದರಿಂದ ಏನೋ ಮಾಡಬಹುದು ಆ ಉದ್ದೇಶದಿಂದ ಅದಲ್ಲ. ಪಕ್ಷ ರಿಜಿಸ್ಟರ್ ಆಗಿ ಆಲ್ರೆಡಿ 10 ವರ್ಷ ಆಗಿತ್ತು. 1-2 ಸಲ ಪ್ರಯತ್ನಗಳು ಮಾಡಿದ್ರು, ಪ್ರತಿ ವರ್ಷ 1-2 ಕ್ಯಾಂಡಿಡೇಟ್ಸ್ ಗಳನ್ನ ಪ್ರಯತ್ನ ಮಾಡ್ತಾರೆ. ಬಟ್ ಅಷ್ಟೊಂದು ಸಕ್ಸಸ್ ಗಳನ್ನ ಕಂಡಿರಲಿಲ್ಲ. ಹಲವು ಕಾರಣಗಳಿರುತ್ತೆ, ಅಂದ್ರೆ ಸಂಬಂಧಪಟ್ಟ ಪ್ರಮೋಷನಲ್ ಇರ್ಬೋದು ಅಥವಾ ಅಭ್ಯರ್ಥಿಗಳಿರ್ಬೋದು, ಅಭ್ಯರ್ಥಿಗಳ ಆಯ್ಕೆದಲ್ಲಿ ಮಿಸ್ಟೇಕ್ಗಳಾಗಿರ್ಬೋದು, ಈ ತರ ಇತ್ತು. ಹೋದ ವರ್ಷ ಒಂದು 4-5 ಕ್ಯಾಂಡಿಡೇಟ್ಸ್ ಗಳನ್ನ ಹಾಕಿದ್ವಿ. ಬಟ್ ಈ ವರ್ಷ ಏನಿದೆ ಆಲ್ಮೋಸ್ಟ್ ಒಂದು 7 ರಾಜ್ಯಗಳಲ್ಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಕ್ಯಾಂಡಿಡೇಟ್ ಅಪ್ಲಿಕೇಶನ್ಗಳು ಬಂದಿದೆ. ಸೊ ಪ್ರತಿ ರಾಜ್ಯದಲ್ಲಿ ಅಲ್ಲಿಯ ಟೀಮು ಪದಾಧಿಕಾರಿಗಳು ಆಯ್ಕೆ ಮಾಡಿ ನಮಗೆ ಅಪ್ಲಿಕೇಶನ್ ಕರ್ತಿದ್ದಾರೆ. ಸೊ ಮೋಸ್ಟ್ಲಿ ಇನ್ನೊಂದು 2-3 ತಿಂಗಳಲ್ಲಿ ನೀವು ಎಲ್ಲಾ ಕಡೆಗೂ 7 ರಾಜ್ಯಗಳಲ್ಲಿ ಕ್ಯಾಂಡಿಡೇಟ್ಗಳ ಮುಖಗಳನ್ನು ನೋಡಬಹುದು. ಇದು ಮುಂಚೆ ಆಗಿರ್ಲಿಲ್ಲ, ಈ ವರ್ಷ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇದು ಈಗ ಬಂದಿರುವಂತ ಯಾವುದೋ ಒಂದು ಅವಕಾಶಕ್ಕೋಸ್ಕರ ಅಂತಲ್ಲ, ಮುಂಚೆಯಿಂದ ನಡೀತಾ ಇತ್ತು. ನೀವು ಯಶೋಧ ಅವರು ಮೋಸ್ಟ್ಲಿ ಅವ್ರು ಹೇಳಲಿಲ್ಲ, ಅವರು ನಮ್ಮ ದಾವಣಗೆರೆ ಸೈಡು ಅಥವಾ ಮಧ್ಯಭಾಗ ಕರ್ನಾಟಕದಲ್ಲಿ ಹಲವು ರೈತ ಕಾರ್ಯಕ್ರಮಗಳಿಗೆ ಹೋರಾಟಗಳನ್ನ ಮಾಡಿದ್ದಾರೆ. ನಾವು ಪ್ರತಿ 15 ದಿನದಲ್ಲಿ ಆ ಭಾಗದ ಪತ್ರಿಕೆಗಳಲ್ಲಿ ಬರ್ತಾ ಇರುತ್ತೆ, ರೈತರಿಗೆ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ ಅಂತ ಕಾರ್ಯಕ್ರಮಗಳಿದ್ದಾರೆ. ಆಮೇಲೆ ಬಡವರಿಗೆ ಸಹಾಯ ಮಾಡುವಂತ ಇರ್ಬೋದು, ಈ ಹೊಲಿಗೆ ಯಂತ್ರಗಳಿರ್ಬೋದು ಅಥವಾ ಅನ್ನದಾನ ಇರೋದು, ಹಲವು ಕಾರ್ಯಕ್ರಮಗಳು ಅವ್ರು ಪ್ರತಿ 15 ದಿನಕ್ಕೊಂದು ಮಾಡೇ ಮಾಡ್ತಿರ್ತಾರೆ. ಸೊ ಅದನ್ನ ಅಲ್ಲಿ ನಾವು ನೋಡಿದಾಗ ಅಲ್ಲಿ ರೈತರ ಸಮಸ್ಯೆ, ನಮ್ಮ ಮೋಸ್ಟ್ಲಿ ನಾವು ಬೆಂಗಳೂರು ಸಿಟಿಯಲ್ಲಿ ಇರುವಾಗ ನಮ್ಗೆ ಆ ರೈತರ ಸಮಸ್ಯೆಗಳು ಅಷ್ಟೊಂದು ನಮ್ಗೆ ಟಚ್ ಆಗ್ಲಿಕ್ಕಿಲ್ಲ. ಬಟ್ ನಾವು ಆ ಭಾಗದಲ್ಲಿ ಹೋಗಿ ಆ ರೈತರಿಗೆ ಆಗುವಂತ, ನೀವು ಫಾರ್ ಎಕ್ಸಾಂಪಲ್ ನಾನು ಕೂಡ ಒಂದು ಹಳ್ಳಿಯಿಂದ ಬಂದವ್, ನಮ್ಗಿಲ್ಲಿ ಆಲ್ಮೋಸ್ಟ್ 24 hours ಎಲೆಕ್ಟ್ರಿಸಿಟಿ ಇದೆ. ಹಳ್ಳಿಯಲ್ಲಿ ನಾವು ಹೋದಾಗ ನಾನು ಸೆಕೆಂಡ್ ಡೇ ಹೋದಾಗ ನನ್ನ ಮೊಬೈಲ್ ಆಲ್ಮೋಸ್ಟ್ ಆಫ್ ಆಗಿರುತ್ತೆ. ಯಾಕೆಂದ್ರೆ ಓನ್ಲಿ 6 hours ಕರೆಂಟ್ ಇರುತ್ತೆ, ಕೇವಲ 6 ಗಂಟೆ ಕರೆಂಟ್ ನಮ್ಗೆ ಅಂದ್ರೆ ಇಮ್ಯಾಜಿನ್ ಇರಲ್ಲ. ನೆಕ್ಸ್ಟ್ ಡೇ ನಾನು ಬಟ್ಟೆ ಐರನ್ ಮಾಡ್ಕೊಳಕ್ಕೆ ಬೆಳಗ್ಗೆ ಏನೋ ಫಂಕ್ಷನ್ ಹೋಗೋದಿರುತ್ತೆ, ಬೆಳಗ್ಗೆ ಎದ್ದು ನೋಡ್ತೀನಿ ಪವರೇ ಇಲ್ಲ. ಯಾಕಿಲ್ಲ ಅಂದ್ರೆ ಅಲ್ಲಿ ಹೇಳ್ತಾರೆ ಓನ್ಲಿ 6 hours ಮಾತ್ರ ಇರುತ್ತೆ, ಅದು ನಿನ್ನೆ ಬಂತು, ಇನ್ನು
ಮಧ್ಯಾಹ್ನ 3 ಗಂಟೆ ಮೇಲೆ ಪವರ್ ಬರುತ್ತಂತ. ಅಂದ್ರೆ ಅವತ್ತು ನೀವು ಬೆಳಗ್ಗೆ ಏನ್ ಕಾರ್ಯಕ್ರಮ ಹಾಕೊಂಡಿರ್ತಾರೆ ಎಲ್ಲ ಫೇಲ್ ಆಗ್ಬಿಡುತ್ತೆ. ಸೊ ಈ ತರ ಅಲ್ಲಿ ಇರುವಂತ ಸಮಸ್ಯೆಗಳನ್ನ ಅಲ್ಲಿ ಜನರು ಅರಿತು ಅದನ್ನ ನಾವು ಸರ್ವೆಗಳನ್ನ ಮಾಡಿ ಏನ್ ಮಾಡಿದ್ರೆ ನಾವು ಸರಿ ಹೋಗ್ಬೋದು ಅಂತ ಒಂದು ಕಾರ್ಯಕ್ರಮ ಇವರು ಪ್ಲಾನ್ ಮಾಡಿದ್ರು. ಅದಕ್ಕೆ ನಾವು